ಹೌದು, ಐಟಿಐ ಎಲೆಕ್ಟ್ರಿಷಿಯನ್ ಮಾಡಿದವರು ಖಂಡಿತವಾಗಿಯೂ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬಹುದು. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ಇಲ್ಲಿದೆ. 1. ಲ್ಯಾಟರಲ್ ಎಂಟ್ರಿ ನೇರ ಪ್ರವೇಶ. ಕರ್ನಾಟಕದಲ್ಲಿ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆಯ ಪ್ರಕಾರ ನೀವು ಐಟಿಐ ಮುಗಿಸಿರುವುದರಿಂದ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ ಡಿಪ್ಲೊಮಾದ 2ನೇ ವರ್ಷಕ್ಕೆ 3ನೇ ಸೆಮಿಸ್ಟರ್ ಪ್ರವೇಶ ಪಡೆಯಲು ಅವಕಾಶವಿರುತ್ತದೆ. ಇದರಿಂದ ನಿಮ್ಮ 1 ವರ್ಷ ಉಳಿತಾಯವಾಗುತ್ತದೆ. 2. ಬ್ರಾಂಚ್ ಬದಲಾವಣೆ ಚೇಂಜ್ ಆಫ್ ಬ್ರಾಂಚ್. ನೀವು ಐಟಿಐನಲ್ಲಿ ಎಲೆಕ್ಟ್ರಿಕಲ್ ಓದಿದ್ದರೂ ಸಹ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಅಥವಾ ಇತರ ಯಾವುದೇ ಲಭ್ಯವಿರುವ ಬ್ರಾಂಚ್ ಆರಿಸಿಕೊಳ್ಳಲು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿಯಮಗಳಡಿ ಅವಕಾಶವಿದೆ. 3. ಅನುಕೂಲಗಳು. ಮಲ್ಟಿಸ್ಕಿಲ್ಲಿಂಗ್. ನಿಮಗೆ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಎರಡೂ ವಿಷಯಗಳ ಜ್ಞಾನ ಇರುವುದರಿಂದ ಕೆಲಸದ ಮಾರುಕಟ್ಟೆಯಲ್ಲಿ ಜಾಬ್ ಮಾರ್ಕೆಟ್ ಹೆಚ್ಚಿನ ಬೇಡಿಕೆ ಇರುತ್ತದೆ. ಉದ್ಯೋಗಾವಕಾಶ ರೈಲ್ವೆ, ಕೆಪಿಟಿಸಿಎಲ್, ಬೆಸ್ಕಾಂ ಅಥವಾ ದೊಡ್ಡ ಖಾಸಗಿ ಕಾರ್ಖಾನೆಗಳಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಆದವರಿಗೆ ಉತ್ತಮ ಅವಕಾಶಗಳಿರುತ್ತವೆ. ಮುಂದಿನ ಹಂತಗಳು. ಡಿಸಿಇಟಿ. ಕರ್ನಾಟಕದಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಸೀಟು ಪಡೆಯಲು ನೀವು ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ ಡಿಸಿಇಟಿ ಬರೆಯಬೇಕಾಗಬಹುದು ಅಥವಾ ಮೆರಿಟ್ ಆಧಾರದ ಮೇಲೆ ನೇರ ಪ್ರವೇಶ ಪಡೆಯಬಹುದು. ಅರ್ಜಿ ಸಲ್ಲಿಕೆ ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಡಿಪ್ಲೊಮಾ ಪ್ರವೇಶ ಪ್ರಕ್ರಿಯೆ ಆರಂಭವಾಗುತ್ತದೆ. ಆಗ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ.